ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಮಾಹಿತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದ ವೆಬ್ಸೈಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಫೇಸ್ಬುಕ್ ಯೂಸರ್ ಆಗಿದ್ರೆ ಅಥವಾ ಇನ್ಸ್ಟಾಗ್ರಾಮ್ ಯೂಸರ್ ಆಗಿದ್ರೆ ನೀವು ನನ್ನ ಮೊಬೈಲ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು. ಇಂಥ ಒಂದು ಫೋಟೋಗಳನ್ನ ನೀವು ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ನೋಡಿರಬಹುದು. ಇಂಥ ಒಂದು ಫೋಟೋಗಳಿಗೆ ತುಂಬಾನೇ ಒಂದು ಕಾಮೆಂಟ್ಸ್ಗಳು ಬರುತ್ತೆ, ಹಾಗೆ ಲೈಕ್ಸ್ಗಳು ಬರುತ್ತೆ, ಹಾಗೆ ತುಂಬಾ ವಿಡಿಯೋ ಆಗಿದ್ರೆ ತುಂಬಾ ವ್ಯೂಸ್ಗಳು ಕೂಡ ಬರುತ್ತೆ. ನಾನು ಕೂಡ ಇಂಥ ಒಂದು ಪೋಸ್ಟ್ಗಳನ್ನ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದ್ದೀನಿ. ಅದಕ್ಕೋಸ್ಕರ ಇಂಥ ಒಂದು ಇಮೇಜ್ಗಳನ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಹಾಗೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮ್ಗೊಂದೊಳ್ಳೆ ಸಪೋರ್ಟ್ ಸಿಕ್ಕಂತಾಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಓಕೆ ಮಾಡಿದಾಗ ಈ ಒಂದು ವೆಬ್ಸೈಟ್ ನಲ್ಲಿ ನೀವು ಬರ್ತೀರಾ. ಓಕೆ ಫ್ರೆಂಡ್ಸ್, ಅಂತ ಒಂದು ಫೋಟೋಸ್ ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ವೆಬ್ಸೈಟ್ ನಿಂದ ಮಾತ್ರ ಸಾಧ್ಯ. ನೀವು ಇಲ್ಲಿ ನೋಡ್ತಾ ಇರಬಹುದು. ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಇದೆ. ಅದರ ಮೇಲೆ ಓಕೆ ಮಾಡಿದಾಗ ಈ ಒಂದು ವೆಬ್ಸೈಟ್ ನಲ್ಲಿ ನೀವು ಇಲ್ಲಿ ಬರ್ತೀರಾ. ಯಾವುದೇ ರೀತಿಯಲ್ಲಿ ಲಾಗಿನ್ ಆಗುವ ಒಂದು ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆಗಿ ಈ ಒಂದು ಪೇಜ್ ಅಲ್ಲಿ ಓಪನ್ ಆಗುತ್ತೆ. ಯಾವುದೇ ಒಂದು ಫೋಟೋನ ಹಾಕಿದ್ರು ಕೂಡ ಆ ರೀತಿಯಲ್ಲಿ ಒಂದು ಇಮೇಜ್ ನ ಕ್ರಿಯೇಟ್ ಮಾಡಬಹುದು. ನಿಮ್ಮದೇ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರದೇ ಒಂದು ಫೋಟೋನ ಹಾಕಿ ನೀವು ಆ ತರ ಒಂದು ಇಮೇಜ್ ನ ಕ್ರಿಯೇಟ್ ಮಾಡಬಹುದು. ನಂತರ ನೀವು ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿ ಕಾಮೆಂಟ್ಸ್ ಹಾಗೂ ಲೈಕ್ಸ್ ವ್ಯೂಸ್ ನ ತಗೊಳ್ಬಹುದು. ಓಕೆ, ಇಲ್ಲಿ ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಐಕಾನ್ ಇದೆ ನೋಡಿ, ಇದ್ರ ಮೇಲೆ ಓಕೆ ಮಾಡಬೇಕು. ಓಕೆ ಮಾಡಿದಾಗ ನೀವು ಯಾವ ಒಂದು ಇಮೇಜ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಬೇಕು. ಫೈಲ್ಸ್ ನಲ್ಲಿ ಹೋಗಿ ನೋಡಿ ಸ್ನೇಹಿತರೆ, ಈ ಒಂದು ಇಮೇಜ್ ನಾ ಇಲ್ಲಿ ತಗೊಳ್ತೀನಿ. ಹನುಮಾನ್ ಇಮೇಜ್ ನ ತಗೊಳ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಅಪ್ಲೋಡಿಂಗ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಈ ಒಂದು ಇಮೇಜ್ ಇಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ಇಮೇಜ್ ಅಪ್ಲೋಡ್ ಆದ್ಮೇಲೆ ಇದು ನಮಗೆ ಕಾಣುತ್ತೆ ಈ ರೀತಿಯಾಗಿ. ಹಾಗೆ ಇಲ್ಲಿ ಕೆಲವೊಂದು ಚೇಂಜಸ್ ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ 0.8 ಅಂತ ಇದೆ ನೋಡಿ, ಇಲ್ಲಿ 1.2 ಅಂತ ಮಾಡಬೇಕು. ನೋಡಿ ಈ ತರ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಇನ್ನೊಂದು ಚೇಂಜಸ್ ನ ನೀವು ಇಲ್ಲಿ ಮಾಡಬೇಕು. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಒಂದು ಇಮೇಜ್ ಯಾವ ರೂಪದಲ್ಲಿ ಕಾಣಬೇಕು ಅಂತ, ಯಾವ ಒಂದು ಪ್ಲೇಸ್ ಅಲ್ಲಿ ಅಥವಾ ಹಳ್ಳಿಯಲ್ಲಿ ಆಗಿರ್ಬೋದು, ಹಳ್ಳಿ ಮರಗಳೆಲ್ಲ ಇರುತ್ತಲ್ಲ ಆ ರೀತಿಯಲ್ಲಿ, ಅಥವಾ ಗುಡ್ಡದಲ್ಲಿ, ಈ ರೀತಿಯಾಗಿ ಇಲ್ಲಿ ಒಂದು ಹೆಸರನ್ನ ಇಲ್ಲಿ ಕೊಡ್ಬೇಕಾಗುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ವಿಲೇಜ್ ಟ್ರೀ ಅಂತ ಕೊಡ್ತೀನಿ. ನೋಡಿ, ವಿಲೇಜ್ ಟ್ರೀ ಅಂತ ಕೊಟ್ಮೇಲೆ ಇನ್ನೊಂದು ಆಪ್ಷನ್ ನ ನೀವು ಇಲ್ಲಿ ಹೈ ಕ್ವಾಲಿಟಿ ಅಂತ ಮಾಡಬೇಕು. ಇಲ್ಲಿ ಲೋ ಕ್ವಾಲಿಟಿ ಅಂತ ಇದೆ ನೋಡಿ ಸ್ನೇಹಿತರೆ, ಇದನ್ನ ಹೈ ಕ್ವಾಲಿಟಿ ಮಾಡಬೇಕು. ನೋಡಿ, ಹೈ ಕ್ವಾಲಿಟಿ ಇದಿಷ್ಟು ಮಾಡಿ ಆದ್ಮೇಲೆ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ರನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಓಕೆ ಮಾಡಬೇಕು. ನೋಡಿ, ಈ ರೀತಿಯ ಒಂದು ವಾರ್ನಿಂಗ್ಸ್ ಇರುತ್ತೆ, ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ರನ್ ಆಗಿದ ಕೂಡಲೇ ಇಲ್ಲಿ ನಮಗೆ ಈ ರೀತಿಯ ಒಂದು ಇಮೇಜ್ ಕ್ರಿಯೇಟ್ ಮಾಡಿಕೊಟ್ಟಿದೆ ಈ ಒಂದು ವೆಬ್ಸೈಟ್. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಫೋಟೋನ ಜೂಮ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಡೌನ್ಲೋಡ್ ಬಟನ್ ಕೂಡ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಬಟನ್ ಮೇಲೆ ಓಕೆ ಮಾಡಿಕೊಂಡು ಈ ಒಂದು ಇಮೇಜ್ ನ ನೀವು ಇಲ್ಲಿ ಡೌನ್ಲೋಡ್ ಮಾಡಬಹುದು. ನಂತರ ನೀವು ಇದನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತೋರಿಸಬಹುದು, ಅಥವಾ ಸ್ಟೇಟಸ್ ನಲ್ಲಿ ಕೂಡ ಹಾಕಬಹುದು, ಅಥವಾ ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಪೋಸ್ಟ್ ಮಾಡಬಹುದು. ನೋಡಿ ಸ್ನೇಹಿತರೆ, ಆ ಒಂದು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ ಫೋಟೋ ಈ ರೀತಿಯಾಗಿ ಇಲ್ಲಿ ನಮಗೆ ಕಾಣ್ತಾ ಇದೆ. ಈ ಒಂದು ಫೋಟೋಸ್ ಮೇಲೆ ತುಂಬಾನೇ ಒಂದು ಲೈಕ್ಸ್ಗಳು ಬರುತ್ತೆ, ಕಾಮೆಂಟ್ಗಳು ಕೂಡ ತುಂಬಾನೇ ಬರುತ್ತೆ. ಫೇಸ್ಬುಕ್ ನಲ್ಲಿ ಇದನ್ನ ನೀವು ಈಸಿಯಾಗಿ ಎಷ್ಟು ಬೇಕು ಅಷ್ಟು ಫೋಟೋಸ್ನ ಈ ಒಂದು ವೆಬ್ಸೈಟ್ ನಲ್ಲಿ ಬಂದು ಕ್ರಿಯೇಟ್ ಮಾಡಿಕೊಂಡು ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಬೇರೆಯವರ ಒಂದು ಫೋಟೋನ ಕಾಪಿ ಮಾಡುವ ಒಂದು ಅವಶ್ಯಕತೆ ಇರಲ್ಲ. ನೀವೇ ಸ್ವತಃ ಕ್ರಿಯೇಟ್ ಮಾಡಿಕೊಂಡು ಫೋಟೋನ ಅಪ್ಲೋಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿಯ ಫೋಟೋಸ್ ಗಳನ್ನ ಕ್ರಿಯೇಟ್ ಮಾಡೋಕೆ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದ.